ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾಯಿ ಪಟ್ಟಣ ಸಮೀಪದ ದಂಡಸೋಲಾಪುರ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನೀಡಿದ ಡಾಕ್ಟರ್ ರವಿ ಧನರಾಜ್ ಚವಾಣ್, ಶಿಶು ಮತ್ತು ಮಕ್ಕಳ ತಜ್ಞರು, ಕಲಬುರಗಿ. ದಂಡಸೋಲಾಪುರ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಶ್ರೀ ಬಸಯ್ಯ ಸ್ವಾಮಿಗಳು, ಸಿದ್ಧಲಿಂಗೇಶ್ವರ ಮಠ, ದಂಡಸೋಲಾಪುರ, ಅಕ್ಬರ್ ಬೈಜ್ಬಾಳ್, ವಿಜಯ ರಾಥೋಡ್, ಚಾಮನಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗೋವಿಂದ್ ರಾಥೋಡ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಅದಕ್ಕೆ ತಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಾ. ಈ ಬೃಹತ್ ಆಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಸಾಮಾನ್ಯ ಕೆಲಸ ಅಲ್ಲ. ಇಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಮೈಕಲ್ ಕೇಳಿಸ್ಕೊಂಡೆ ನಾನು ಆವಾಗಲೇ ಬಹಳ ಖುಷಿಯಾಗಿತ್ತು ನನಗೆ. ಯಾಕಂದ್ರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ನಮ್ಮ ಭಾಗದಲ್ಲಿ ನಮ್ಮವರೇ ಇದ್ದಾರೆ ಅಂತಂದ್ರೆ ಇನ್ನಷ್ಟು ಹತ್ತಿರ ಆಗ್ತೀವಿ. ನಾವು ಮನಸ್ಸಿನಿಂದ ಹೇಳ್ಕೊಳ್ಳಿಕ್ಕೆ, ನಮ್ಮ ಮಕ್ಕಳನ್ನ ನಾವು ಸರಿಯಾಗಿ ತೋರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಾವು ಅದನ್ನೆಲ್ಲ ವಿಚಾರ ಮಾಡಲಾಗಿ, ಯಾಕೆಂತಂದ್ರೆ ವೈದ್ಯಕೀಯ ದೃಷ್ಟಿಯಿಂದ ನಾವು ನೋಡಿದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಚಾಮನಾಳ ಮತ್ತು ದಂಡಸೋಲಾಪುರ ಗ್ರಾಮದ ಈ ನಡುಗಡ್ಡೆ ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ. ಇವತ್ತು ಸುತ್ತಮುತ್ತ ಇರತಕ್ಕಂಥ ಸುಮಾರು ಒಂದು 10, 15, 20 ಹಳ್ಳಿಗಳು, ತಾವು ಶಾಪುರ ಯಾವುದೇ ಸಿಟಿಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳಿಲ್ಲ. ಎಲ್ಲವೂ ನಮಗೆ ಇಲ್ಲೇ ದೊರೀತಾ ಇದೆ, ನಮ್ಮ ಚಾಮನಾಳಲ್ಲಿ ದೊರೀತಾ ಇದೆ. ನಮ್ಮ ಆನಂದಪ್ಪನವರು ಮತ್ತೆ ನಮ್ಮ ಬಸಯ್ಯ ತಾತನವರ ಆಶೀರ್ವಾದದಿಂದ ನಮ್ಮ ಈ ಒಂದು ಬಸ್ ಸ್ಟ್ಯಾಂಡ್ ಅಂತಕ್ಕಂಥ ಏನಾಗಿ ನಮ್ಮ ದಂಡಸೋಲಾಪುರ ಚಾಮನಾಳ ಗ್ರಾಮದ ಈ ನಡುಗಡ್ಡೆ ಏನಿದೆ, ಇದು ಇನ್ನೂ ಹೆಮ್ಮರವಾಗಿ ಬೆಳೀತಾ ಇದೆ. ಅವರ ಆಶೀರ್ವಾದದ ಬಲದಿಂದ ಇನ್ನೂ ಹೆಚ್ಚಾಗಿ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ. ಇನ್ನು ಈ ಒಂದು ರೀತಿಯಲ್ಲಿ ನಾವು ವಿಚಾರ ಮಾಡಲಾಗಿ, ಈಗ ನಮ್ಮಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಿದ್ದಿಲ್ಲ, ಅದೊಂದು ಕೊರತೆನೇ ಇತ್ತು. ಎಲ್ಲ ಹಾಸ್ಪಿಟಲ್ಗಳಿವೆ ನಮ್ಮ ಹತ್ರ. ಏನಾದರೂ ಕೊರತೆ ಆದರೂ ಕೂಡ ನಾವು ಸಿಟಿಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳಿಲ್ಲ. ನಾನು ಡಾಕ್ಟರ್ ರವಿ ಧನರಾಜ್ ಚವಾಣ್. ನಾವು ನಮ್ಮ ಊರಿದು ಚಾಮನಾಳ್ ನಡಾಲ್ ತಾಂಡ. ನಾವು ಇಲ್ಲೇ ಹುಟ್ಟಿ ಆಮೇಲೆ ಗುಲ್ಬರ್ಗಕ್ಕೆ ಹೋಗಿ ಅಲ್ಲಿ ಶಾಲೆ ಕಲಿತು ನಾವು ಡಾಕ್ಟರ್ ಆಗಿದ್ದೀವಿ. ಅದಕ್ಕೆ ನಮ್ಮ ಊರಿಗೆ ಬಂದು ನಮ್ಮ ಊರಿನ ಮಕ್ಕಳಿಗೂ ಇದು ಹೆಲ್ಪ್ ಆಗಲಿ ಅಂತ ಹೇಳಿ ಇಲ್ಲಿ ಬಂದು ನಾವು ಉಚಿತ ಮಕ್ಕಳ ಆರೋಗ್ಯ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಈ ಕ್ಯಾಂಪ್ನಲ್ಲಿ ನಾವು ಮಕ್ಕಳಿಗಾಗಲಿ ಎಲ್ಲ ತೊಂದರೆಗಳನ್ನು ನೋಡಿ ಅದಕ್ಕೆ ಇಲಾಜ್ ಮಾಡೋದು ಇದು ಮಾಡಕತ್ತೀವಿ. ಸೊ ದಯವಿಟ್ಟು ಎಲ್ಲರೂ ಬಂದು ಇದು ಮಾಡಬೇಕು. ಚಾಮನಾಳಿಗೆ ಬನ್ನಿ. ಚಾಮನಾಳ್ ಬಸ್ ಸ್ಟ್ಯಾಂಡ್ ಹತ್ತಿರ ಗೋವಿಂದ್ ರಾಠೋಡ್ ಕಾಂಪ್ಲೆಕ್ಸ್ ಅಂತ ಇದೆ, ನಮ್ಮ ಅತ್ತಿ ಮಗನು, ಅಲ್ಲಿ ಬಂದು ತೋರಿಸ್ಕೊಂಡು ಹೋಗ್ತೀವಿ.